ಕ್ಲೌಡ್ ಅಂದ್ರೆ ಏನು, ವೈ ಕ್ಲೌಡ್, ವಾಟ್ ಕ್ಲೌಡ್, ಹೆಂಗೆ ವರ್ಕ್ ಆಗುತ್ತೆ, ಏನು ಎಂತ ಅಡ್ವಾಂಟೇಜಸ್ ಇದೆಲ್ಲ ನೋಡಿದ್ವಿ. ಇವತ್ತು ಕ್ಲಾಸಲ್ಲಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಕ್ಲೌಡ್. ಕಲಿಯೋಕ್ಕಿಂತ ಮುಂಚೆ ನಮಗೆ ನೆಟ್ವರ್ಕಿಂಗ್ ಟಾಪಿಕ್ಸ್ ಗೊತ್ತಿರಬೇಕು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ವಿ ಪಿ ಸಿ ಇನ್ AWS. AWS ಕಾನ್ಸೆಪ್ಟ್ ಒಂದು VPC ಅಂತಿದೆ, ಅದು ಕಲಿಬೇಕು. ಲೈಕ್ ಇಫ್ ಯು ವಾಂಟ್ ಟು ಲರ್ನ್ ದಟ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ VPC ಫಸ್ಟ್. VPC ಇಸ್ ನಥಿಂಗ್ ಬಟ್ ಅವರ್ ಓನ್ ನೆಟ್ವರ್ಕ್. ನಮ್ದೇ ಆಗಿರೋ ಒಂದು ನೆಟ್ವರ್ಕ್ನ ನಾವು ಕ್ರಿಯೇಟ್ ಮಾಡ್ತೀವಿ AWS ಅಲ್ಲಿ. ವರ್ಚುವಲ್ ಪ್ರೈವೇಟ್ ಕ್ಲೌಡ್ ಅಂತೇಳಿ ಕರಿತೀವಿ. ಎಲ್ಲೋ ಒಂದು ವರ್ಚುವಲ್ ಅಲ್ಲಿ ನಮ್ದೇ ಆಗಿರೋ ಒಂದು ನೆಟ್ವರ್ಕ್ನ ನಾವು ಬಿಲ್ಡ್ ಮಾಡ್ತೀವಿ, ಅದನ್ನ ನಾವು VPC ಅಂತೇಳಿ ಕರಿತೀವಿ. ಬಿಫೋರ್ ನಾವು ಡೈರೆಕ್ಟ್ ಆಗಿ ಜಂಪ್ ಹೋದ್ರೆ ಇಟ್ ವಿಲ್ ಬಿ ಲಾಟ್ ಆಫ್ ಕನ್ಫ್ಯೂಷನ್ಸ್. ಸೊ ನಾನು ಇವತ್ತು ಕ್ಲಾಸಲ್ಲಿ ನೆಟ್ವರ್ಕಿಂಗ್ ಪ್ರೀ ರಿಕ್ವೈರ್ಮೆಂಟ್ಸ್ ಮಾತಾಡ್ಬಿಟ್ಟು, ರೀಜನ್ಸ್ ಅಂದ್ರೆ ಏನು, ಅವೈಲಬಿಲಿಟಿ ಝೋನ್ಸ್ ಅಂದ್ರೆ ಏನು, ಒಂದು ಅಕೌಂಟ್ AWS ಅಕೌಂಟ್ ಯಾವ ತರ ಓಪನ್ ಮಾಡೋದು, AWS ಅಕೌಂಟ್ ಯಾವ ತರ ಓಪನ್ ಮಾಡೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ವಾಟ್ ಆಲ್ ದಿಸ್ 4 ಟಾಪಿಕ್ಸ್. ಫಸ್ಟ್ ಥಿಂಗ್ ಇಸ್ ಪ್ರೀ ರಿಕ್ವೈರ್ಮೆಂಟ್ಸ್ ಟು ಲರ್ನ್ AWS, ದಟ್ ಈಸ್ ಕಾಲ್ಡ್ ನೆಟ್ವರ್ಕಿಂಗ್. ಆ ನೆಟ್ವರ್ಕಿಂಗ್ ಅಲ್ಲಿ IP ಅಡ್ರೆಸಸ್, ಸಬ್ನೆಟ್ಸ್, ಪಬ್ಲಿಕ್ IP ಅಡ್ರೆಸ್, ಪ್ರೈವೇಟ್ IP ಅಡ್ರೆಸ್ ಇದೆಲ್ಲ ಕಲಿಯೋದು. ನೆಕ್ಸ್ಟ್ ರೀಜನ್ಸ್ ಅಂತಂದ್ರೆ ಏನು AWS ಅಲ್ಲಿ, ಅವೈಲಬಿಲಿಟಿ ಝೋನ್ ಅಂದ್ರೆ ಏನಕ್ಕೆ ಅವೈಲಬಿಲಿಟಿ ಝೋನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಯಾವ ತರ ನಾವು AWS ಒಂದು ಫ್ರೀ ಟೈರ್ ಅಕೌಂಟ್ ನ ನಾವು ಓಪನ್ ಮಾಡ್ತೀವಿ ಅನ್ನೋದನ್ನ ನಾವು ಕಲಿತೀವಿ. ಈ 4 ಟಾಪಿಕ್ಸ್ ಐ ವಿಲ್ ಬಿ ಡಿವೈಡಿಂಗ್ ಈಚ್ ಟಾಪಿಕ್ ಅಂಡ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ಫೈನ್, ಲೆಟ್ ಅಸ್ ಜಂಪ್ ಟು ಎ ಟಾಪಿಕ್ ನೌ. ಫಸ್ಟ್ ಥಿಂಗ್, ನಿಮ್ಗೆ ಐಡಿಯಾ ಇದೆನಾ, ಲೈಕ್ ವಾಟ್ ಈಸ್ IP ಅಡ್ರೆಸ್? IP ಅಡ್ರೆಸ್ ಅಂದ್ರೆ ಏನು? ಇಂಟರ್ನೆಟ್ ಪ್ರೋಟೋಕಾಲ್. Internet protocol. I didn't ask expand IP. I ask what is IP address and why it is used. Internet protocol. That's what you are It's a domain expanding. address To identify the particular device. to it's unique for each and every website. Unique for each and every device, huh? Good answer. No. Website. Not only website, device kuda unique irutte if it is a public IP address. Okay, no problem. Next answers. Unique device to communicate with different devices. Unique IP to communicate for the different IP address. Okay, next. We can even find location using the IP address of specific device. Okay, next. Next is answers. the identity for the particular device. Let me tell you. ಯಾವುದೇ ಡಿವೈಸ್ಗೆ ನೀವು ಯಾವುದೇ ಡಿವೈಸ್, ಈಗ ನನ್ನ ಲ್ಯಾಪ್ಟಾಪ್ ನಾನು ಕನೆಕ್ಟ್ ಮಾಡಿದ್ದೀನಿ, ನನ್ನ ಇಂಟರ್ನೆಟ್ ಕನೆಕ್ಟ್ ಮಾಡಿದ್ದೀನಿ, ದಟ್ ಈಸ್ ವೈರ್ಲೆಸ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಫೈನ್. ಯಾವುದೇ ಕಂಪ್ಯೂಟರ್ ತಗೊಳ್ಳಿ, ದೇರ್ ವಿಲ್ ಬಿ ಹ್ಯಾವಿಂಗ್ ಎ ಇಂಟರ್ಫೇಸ್ ಕಾರ್ಡ್. ಏನಿರುತ್ತೆ? ಇದು ಇಂಟರ್ಫೇಸ್ ಕಾರ್ಡ್ ಅಂತೇಳಿ ಕರಿತೀವಿ. ಯಾವುದೇ ಲ್ಯಾಪ್ಟಾಪ್ ತಗೊಳ್ಳಿ, ಯಾವುದೇ ಡೆಸ್ಕ್ಟಾಪ್ ತಗೊಳ್ಳಿ, ದಿಸ್ ಕಾರ್ಡ್ ವಿಲ್ ಬಿ ದೇರ್. ಇದನ್ನ ನಾವು ವೈರ್ಡ್ ಆರ್ ವೈರ್ಲೆಸ್ ಎರಡು ತೋರಿಸ್ತೀನಿ ನೋಡು. ಓಕೆ, ವೈರ್ಡ್ ಮತ್ತೆ ವೈರ್ಲೆಸ್ ಎರಡು ತೋರಿಸ್ತಾ ಇದ್ದೀನಿ. ಈ ಕಾರ್ಡ್ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಇರುತ್ತೆ, ವೈರ್ಲೆಸ್ ಅಂತೀವಿ. ವೈರ್ಡ್ ಬಂದ್ಬಿಟ್ಟು ಈ ಲ್ಯಾನ್ ಪೋರ್ಟ್ ಇದೆ ಅಲ್ವಾ, ಈ ಲ್ಯಾನ್ ಪೋರ್ಟ್ ಇದೆ, ಅದನ್ನ ನಾವು ವೈರ್ಡ್ ಅಂತೇಳಿ ಕರಿತೀವಿ. ಈಗ ನಾವು ಇಂಟರ್ನೆಟ್ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ನಮಗೆ ನೆಟ್ವರ್ಕ್ ಕನೆಕ್ಟ್ ಆಗಿರಬೇಕು ಅಲ್ವಾ. ಕನೆಕ್ಟ್ ಆಗಿದಾಗ ಏನಾಗುತ್ತೆ ಅಂತಂದ್ರೆ, ಇಂಟರ್ನಲಿ ಫಸ್ಟ್ ನಮಗೆ IP ಅಡ್ರೆಸಸ್ ನಮ್ಮ ಲ್ಯಾಪ್ಟಾಪ್ಗೆ ಅಸೈನ್ ಆಗುತ್ತೆ. 2 IP ಅಡ್ರೆಸ್. ನೀವು ಯಾವುದೇ ಇಂಟರ್ನೆಟ್ ಕನೆಕ್ಟ್ ಮಾಡ್ತಿದ್ದೆ ಅಂತಂದ್ರೆ 2 IP ಅಡ್ರೆಸ್ ನಿಮ್ ಲ್ಯಾಪ್ಟಾಪ್ಗೆ ಇರುತ್ತೆ. ಒಂದು ಪಬ್ಲಿಕ್ IP ಅಡ್ರೆಸ್, ಇನ್ನೊಂದು ಪ್ರೈವೇಟ್ IP ಅಡ್ರೆಸ್. ಕ್ಲಿಯರ್? ಎಲ್ಲಿ ಸರ್ ಗೊತ್ತಾಗುತ್ತೆ ನಮ್ಗೆ ಅಂತಂದ್ರೆ, ಕಮಾಂಡ್ ಲೈನ್ ಓಪನ್ ಮಾಡ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. IP config ಅಂತೇಳಿ ಟೈಪ್ ಮಾಡಿದ್ರೆ ನನಗೆ ಏನಂತ ಬರ್ತಿದೆ? 172 ಈಥರ್ನೆಟ್ ಅಂದ್ರೆ ವೈರ್ಡ್. ಆಯ್ತಾ? ನನಗೆ ವೈರ್ಡ್ ಬೇಡ, ನಾನು ವೈರ್ಲೆಸ್ ಕನೆಕ್ಟ್ ಮಾಡಿದ್ದೀನಿ ಅಲ್ವಾ, ವೈರ್ಲೆಸ್ ಲ್ಯಾನ್ ವೈಫೈ ಕನೆಕ್ಟ್ ಮಾಡಿದ್ದೀನಿ. ಸೊ ನನ್ನ IP ಅಡ್ರೆಸ್ ಬಂದ್ಬಿಟ್ಟು 10.1.4.106. ಇದು ಬಂದ್ಬಿಟ್ಟು ಪ್ರೈವೇಟ್ IP ಅಡ್ರೆಸ್ ಅಂತ ಹೇಳಿ ಕರಿತೀವಿ ನಾವು. ಕ್ಲಿಯರ್? ಯಾವುದೇ ಡಿವೈಸ್ಗೆ ಒಂದು ಇಂಟರ್ನೆಟ್ ಕನೆಕ್ಟ್ ಮಾಡ್ತಿದೀವಿ ಅಂತಂದ್ರೆ
ಒಂದು ಇಂಟರ್ನಲ್ IP ಅಡ್ರೆಸ್ ಅಸೈನ್ ಆಗುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ಎ ಪ್ರೈವೇಟ್. ಈ ಪ್ರೈವೇಟ್ IP ಅಡ್ರೆಸ್ ಏನಕ್ಕೆ ಬೇಕು ಅಂತಂದ್ರೆ, ಇಮ್ಯಾಜಿನ್ ಈ ಲ್ಯಾಪ್ಟಾಪ್ ಇಲ್ಲಿದೆ, ಇನ್ನೊಂದು ಲ್ಯಾಪ್ಟಾಪ್ ಇದೇ ನೆಟ್ವರ್ಕ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ, ಅದು ಕೂಡ ಸೇಮ್ ರೇಂಜ್ ಅಸೈನ್ ಆಗಿರುತ್ತೆ, ಬಟ್ ಒಂದು ನಂಬರ್ ಚೇಂಜ್ ಆಗುತ್ತೆ. ಅವಾಗ ಈ ಲ್ಯಾಪ್ಟಾಪ್ ಮಾತಾಡಬೇಕು ಅಂತಂದ್ರೆ ಇಂಟರ್ನಲ್ ಕಮ್ಯುನಿಕೇಶನ್ ಬೇಗ ಆಗುತ್ತೆ ಬೈ ಯೂಸಿಂಗ್ ಪ್ರೈವೇಟ್ IP ಅಡ್ರೆಸ್. ಎಕ್ಸಾಂಪಲ್ ಐ ಟೆಲ್ ಯು, ಡೋಂಟ್ ವರಿ. ಈಗ ಪ್ರೈವೇಟ್ IP ಅಡ್ರೆಸ್ ಅಂದ್ರೆ ಇಂಟರ್ನಲ್ ಕಮ್ಯುನಿಕೇಶನ್ ಎಲ್ಲ ಡಿವೈಸಸ್ಗೂ ಅಸೈನ್ ಆಗಿರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಫೈನ್. ಪಬ್ಲಿಕ್ IP ಅಡ್ರೆಸ್ ಯಾವ ತರ ನೋಡ್ತೀವಿ ಅಂತಂದ್ರೆ, ವಾಟ್ ಈಸ್ ಮೈ ಪಬ್ಲಿಕ್ IP ಅಡ್ರೆಸ್ ಅಂತೇಳಿ ಟೈಪ್ ಮಾಡಿ ಇಂಟರ್ನೆಟ್ ಅಲ್ಲಿ. ವಾಟ್ ಈಸ್ ಮೈ ಪಬ್ಲಿಕ್ IP ಅಡ್ರೆಸ್ ಅಂತೇಳಿ ಟೈಪ್ ಮಾಡಿದ್ರೆ, ದಿಸ್ ಈಸ್ ಮೈ ಪಬ್ಲಿಕ್ IP ಅಡ್ರೆಸ್. ಯೂನಿಕ್ ಆಗಿರುತ್ತೆ. ಪಬ್ಲಿಕ್ IP ಅಡ್ರೆಸ್ ವಿಲ್ ಆಲ್ವೇಸ್ ಬಿ ಯೂನಿಕ್. ಪ್ರೈವೇಟ್ ಸೇಮ್ ಇರ್ಬೋದು. ಐ ಟೆಲ್ ಯು ಹೌ. ದಿಸ್ ಈಸ್ ಮೈ ಪಬ್ಲಿಕ್ IP ಅಡ್ರೆಸ್. ಆಯ್ತಾ? ಈ ಪಬ್ಲಿಕ್ IP ಅಡ್ರೆಸ್ ನನ್ನ ಹತ್ರ ಇಲ್ಲ, ಐ ಮೀನ್ ನನ್ನ ಲ್ಯಾಪ್ಟಾಪ್ಗೆ ಅಸೈನ್ ಆಗಿಲ್ಲ, ಇಂಟರ್ನೆಟ್ಗೆ ಕನೆಕ್ಟ್ Your ಆಗಿಲ್ಲ voice is ಅಂತಂದ್ರೆ, not audible. ಓನ್ಲಿ ಫಾರ್ ಯು ಆರ್ ಎನಿವನ್ ಎಲ್ಸ್? It is breaking. ಆಡಿಬಲ್ ಇದೆ ಸರ್. Audible ಇದೆ sir. ಯಾವುದೇ ಲ್ಯಾಪ್ಟಾಪ್ ಆಗಿರ್ಲಿ 2 IP ಅಡ್ರೆಸ್ ಇರುತ್ತೆ ಅಂತ ನಾನು ಹೇಳಿದ್ದೀನಿ. ಇಫ್ ಇಟ್ ಈಸ್ ಕನೆಕ್ಟಿಂಗ್ ಟು ದ ಇಂಟರ್ನೆಟ್, ಒಂದು ಬಂದ್ಬಿಟ್ಟು ಪ್ರೈವೇಟ್, ಇನ್ನೊಂದು ಬಂದ್ಬಿಟ್ಟು ಪಬ್ಲಿಕ್. ಆಯ್ತಾ? ಈ ಪಬ್ಲಿಕ್ IP ಅಡ್ರೆಸ್ ಬಂದ್ಬಿಟ್ಟು ಅಸೈನ್ ಆಗಿಲ್ಲ ಅಂತಂದ್ರೆ ನಾನು ನಿಮ್ಮ ಹತ್ರ ಮಾತಾಡಕ್ ಆಗಲ್ಲ ಥ್ರೂ ಇಂಟರ್ನೆಟ್. ನಾನೀಗ ಝೂಮ್ ಕಾಲ್ಗೆ ಕನೆಕ್ಟ್ ಆಗಿದ್ದೀನಿ ಅಂತಂದ್ರೆ ನನಗೆ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ದೀನಿ. ಈ ಇಂಟರ್ನೆಟ್ಗೆ ಒಂದು ಪಬ್ಲಿಕ್ IP ಅಡ್ರೆಸ್ ಇದೆ. ಇದ್ರ ಮುಖಾಂತರ ನಾನು ಇಂಟರ್ನೆಟ್ಗೆ ಹೋಗ್ಬಿಟ್ಟು ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಸೊ ಪಬ್ಲಿಕ್ IP ಅಡ್ರೆಸ್ ಇಸ್ ಮಸ್ಟ್ ಅಂಡ್ ಶುಡ್ ಟು ಕನೆಕ್ಟ್ ಟು ಎ ಇಂಟರ್ನೆಟ್. ಆ ಪಬ್ಲಿಕ್ IP ಅಡ್ರೆಸ್ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ, ವಿ ಕ್ಯಾನ್ ಚೆಕ್. ನಾನು ತೋರಿಸಿದ್ದೀನಲ್ಲ, ವಾಟ್ ಈಸ್ ಮೈ IP. Go to what is my IP, you'll be getting my public IP. This is, ನೀವು ಹೋಗಿ ಚೆಕ್ ಮಾಡಿದ್ರೆ ಇಟ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಯು. ಆಯ್ತಾ? ಡಿಫ್ರೆಂಟ್ ಫಾರ್ ಯು. ಅರ್ಥ ಆಗ್ತಿದೆ? ಮೊಬೈಲ್ ಡಿವೈಸಸ್ ಇದೇ ತರ. ಫೈನ್. ಈಗ ನಮ್ಮ ಮನೆ ಒಂದು ಹೋಮ್ ನೆಟ್ವರ್ಕ್ನ ನಾವು ಎಕ್ಸಾಂಪಲ್ ತಗೊಳ್ಳೋದ. ಆಯ್ತಾ? ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಮೊಬೈಲ್ ಇದೆ. ಆಯ್ತಾ? ನನ್ನ ಲ್ಯಾಪ್ಟಾಪ್ ಇದೆ. ಓಕೆ, ನನ್ನ ಲ್ಯಾಪ್ಟಾಪ್ ಇದೆ, ಒಂದು ಸಿಸ್ಟಮ್ ಇದೆ ಮನೆಯಲ್ಲಿ, ಕಂಪ್ಯೂಟರ್ ಇದೆ. ಆಯ್ತಾ? ಅಂಡ್ ಐ ಹ್ಯಾವ್ ಮೈ ಸಿಸ್ಟರ್ ಮೊಬೈಲ್ ಇದೆ, ಟ್ಯಾಬ್ ಇದೆ, ಅಂಡ್ ಮೈ ಮಾಮ್ ಮೊಬೈಲ್ ಇದೆ, ನಮ್ಮ ಅಮ್ಮಂದು ಲ್ಯಾಪ್ಟಾಪ್ ಇದೆ. ಫೈನ್. ಇದೆಲ್ಲ ಡಿವೈಸಸ್ ಅಂತ ಹೇಳಿ ಕರಿಬೋದಾ ನಾವು? ರೈಟ್? ಇದೆಲ್ಲ ಹೋಗಿ ಇಂಟರ್ನೆಟ್ ಹತ್ರ ಮಾತಾಡಬೇಕು ಅಂತಂದ್ರೆ ಇವ್ರಿಗೆಲ್ಲರಿಗೂ ಏನ್ ಬೇಕು? ಇದು ಇಂಟರ್ನೆಟ್ ಅಂತೇಳಿ. ಸಾರಿ, ಫಸ್ಟ್ ಇಂಟರ್ನೆಟ್ ಬೇಕಲ್ವಾ ಅವ್ರಿಗೆ? ಇಂಟರ್ನೆಟ್ ಬೇಕು ಅಂತಂದ್ರೆ ನಾನು ಇಂಟರ್ನೆಟ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು, ಸರ್ ನಮ್ಮ ಮನೇಲಿ ವೈಫೈ ಹಾಕಿ, ನಮ್ಮ ಮನೇಲಿ ಅದು ಹಾಕಿ ಇದಾಕಿ ಅಂತ ಕೇಳಿದ್ರೆ, ಯಾವ್ದು ಏರ್ಟೆಲ್ ಆದ್ರೆ ಏರ್ಟೆಲ್, ಜಿಯೋ ಆದ್ರೆ ಜಿಯೋ, ಬರ್ತಾನೆ ಅವನು. ಬಂದ್ಬಿಟ್ಟು ಅವನದಾಗಿರೋ ಒಂದು ವೈರ್ನ ಕಿತ್ಕೊ ಬಂದ್ಬಿಟ್ಟು ಒಂದು ರೌಟರ್ ಕನೆಕ್ಟ್ ಮಾಡ್ತಾನೆ, ಇಫ್ ಐ ಆಮ್ ನಾಟ್ ರಾಂಗ್. ರೈಟ್? ಈ ರೌಟರ್ ಒಳಗಡೆ DHCP ಕೂಡ ಇರುತ್ತೆ. DHCP ಅಂದ್ರೆ ಏನು ಮಾತಾಡ್ತೀನಿ. DHCP ಆಯ್ತಾ ಇರುತ್ತೆ. ಈ ರೌಟರ್ಗೆ ಲ್ಯಾನ್ ಪೋರ್ಟ್ಸ್ ಇರ್ತವೆ. ಈ ರೌಟರ್ಗೆ ಆಪ್ಟಿಕಲ್ ಫೈಬರ್ ಇಂದ ಲ್ಯಾನ್ ಪೋರ್ಟ್ ಕನ್ವರ್ಟರ್ ಇರುತ್ತೆ. ಅವ್ನು ನೋಡ್ಕೊಂತಾನೆ ಅದೆಲ್ಲ. ಈಗ ಅವ್ನ್ ಬಿಲ್ಡಿಂಗ್ ಇಂದ ಆರ್ ಒಂದು ಬಾಕ್ಸ್ ಇಂದ ಬಂದಿದೆ, ಇದು ಅವ್ನ ಇಂಟರ್ನೆಟ್ ಪ್ರೊವೈಡರ್, ISP ಅಂತೇಳಿ ಕರಿಬೋದಾ ಇವನ್ನ? ಇಲ್ಲಿಂದ ನಮ್ಮ ಮನೆಗೆ ವೈರ್ ಬಂದಿದೆ, ರೌಟರ್ಗೆ ಚುಚ್ಚಿದಾನೆ. ಇವಾಗ ಏನ್ ಮಾಡ್ತೀವಿ? ವಿ ಕ್ಯಾನ್ ಕನೆಕ್ಟ್ ರೌಟರ್ ಇನ್ 2 ways. ಒನ್ ಈಸ್ ವಯರ್ಡ್ ಆರ್ ವೈರ್ಲೆಸ್ ಅಲ್ವಾ? ನನ್ನ ಮೊಬೈಲ್ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ವೈರ್ಲೆಸ್. ಇದ್ರಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ. ನಾನು ಇಲ್ಲಿ ಚೆಕ್ ಮಾಡ್ಬಿಟ್ಟು ನೇಮ್ನ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ರೆ ಈ ತರ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದಾಗ ಏನಾಗುತ್ತೆ ಗೊತ್ತಾ? ನಾನು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಕನೆಕ್ಟ್ ಮಾಡಿದಾಗ ರಿಕ್ವೆಸ್ಟ್ ಯಾರಿಗ ಹೋಗುತ್ತೆ? ರೌಟರ್ಗೆ ಹೋಗುತ್ತೆ. ಅವಾಗ DHCP ಸರ್ವರ್ ಅನ್ನೋದು ಏನ್ ಮಾಡುತ್ತೆ ಗೊತ್ತಾ? ಒಂದು ಪ್ರೈವೇಟ್ IP ಅಡ್ರೆಸ್ ಅಸೈನ್ ಮಾಡುತ್ತೆ. ಈ ತರ ಒಂದು ಪ್ರೈವೇಟ್ IP ಅಡ್ರೆಸ್ ಅಸೈನ್ ಮಾಡುತ್ತೆ ಅಂತ ಹೇಳಿ ಅನ್ಕೊಳ್ಳಿ. ಆಯ್ತಾ? ಪಬ್ಲಿಕ್ IP ಅಡ್ರೆಸ್ ಯಾರ ಹತ್ರ ಇರುತ್ತೆ? ನಮ್ಮ ಇಂಟರ್ನೆಟ್ ಪ್ರೊವೈಡರ್ ಹತ್ರ ಇರುತ್ತೆ, ನಮ್ಮ ಹತ್ರ ಇರಲ್ಲ. ಕ್ಲಿಯರ್? ಫೈನ್. ಪ್ರೈವೇಟ್ IP ಅಡ್ರೆಸ್ ಇರುತ್ತೆ. ಅದೇ ತರ ನನ್ನ ಲ್ಯಾಪ್ಟಾಪ್ ಏನಾದ್ರು ಕನೆಕ್ಟ್ ಮಾಡ್ಬೇಕು ಅಂತಂದ್ರೆ ವೈರ್ಲೆಸ್ ಥ್ರೂ ನಾನು ಕನೆಕ್ಟ್ ಮಾಡ್ಬೇಕು ಅಂತಂದ್ರೆ ಈ ತರ ಮತ್ತೆ ರೌಟರ್ಗೆ ಹೋಗ್ಬಿಟ್ಟು ಕೇಳುತ್ತೆ, ನಾನು ಇಂಟರ್ನೆಟ್ ಕನೆಕ್ಟ್ ಆಗಬೇಕು, ಐ ಆಮ್ ಕನೆಕ್ಟಿಂಗ್ ಯು, ಯೂಸರ್ ನೇಮ್ ಪಾಸ್ವರ್ಡ್. ಹೌದಾ, ಲೆಟ್ ಮಿ ಗಿವ್ ಒನ್ IP ಅಡ್ರೆಸ್ ಅಂತೇಳಿ ಇನ್ನೊಂದು ಪ್ರೈವೇಟ್ IP ಅಡ್ರೆಸ್ ಒಂದು ನಂಬರ್ ಚೇಂಜ್ ಮಾಡಿ ಕೊಡುತ್ತೆ, ಪ್ರೈವೇಟ್ IP ಅಡ್ರೆಸ್. ಅದೇ ತರ ನನ್ನ ಸಿಸ್ಟಮ್ ಏನಾದ್ರು ಕನೆಕ್ಟ್ ಮಾಡ್ಬೇಕಂದ್ರೆ ಸೇಮ್ ಡ್ರಾಮಾ. ಆಯ್ತಾ? ಈ ತರ ಎಷ್ಟು ಡಿವೈಸ್ ಆದ್ರೂ ನಾವು ಕನೆಕ್ಟ್ ಮಾಡ್ಕೋಬಹುದು. ಇವಾಗ ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ IP ಅಡ್ರೆಸ್ ಇದೆ ಅಂತ ಹೇಳಿ ಅನ್ಕೊಳ್ಳಿ. ಕನೆಕ್ಟ್ ಮಾಡಿದ್ಮೇಲೆ ನನ್ನ ಮೊಬೈಲ್ ಇಂದ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕು, ಇಲ್ಲ ನನ್ನ ಲ್ಯಾಪ್ಟಾಪ್ ಇಂದ ನಾನು ಆಫೀಸ್ ರಿಲೇಟೆಡ್ ವರ್ಕ್ ಮಾಡಬೇಕು, ಇಲ್ಲ ನನ್ನ ಕಂಪ್ಯೂಟರ್ ಇಂದ ಸಮ್ ಮೂವಿ ಡೌನ್ಲೋಡ್ ಮಾಡ್ಕೋಬೇಕು. ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ವೈ ವಿ ಹ್ಯಾವ್ ಟು ಗೋ ಟು ಇಂಟರ್ನೆಟ್. ಈಗ ನಾನು ನಮ್ಮ ಮನೇಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಇಂದ ನಾನು ನಿಮ್ಮ ಹತ್ರ ಇಂಟರ್ನೆಟ್ ಅಲ್ಲಿ ಮಾತಾಡ್ಬೇಕಾ? ಇಂಟರ್ನೆಟ್ ಥ್ರೂ ನಾನು ಮಾತಾಡ್ಬೇಕು ನಿಮ್ಗೆ ಬೈ ಯೂಸಿಂಗ್ ಝೂಮ್ ಕಾಲ್ ಅಲ್ವಾ? ಏನಾಗುತ್ತೆ ಅಂತಂದ್ರೆ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಕ್ವೆಸ್ಟ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಫಸ್ಟ್ ರೌಟರ್ಗೆ ಹೋಗುತ್ತೆ. ಹೇ ರೌಟರ್, ಐ ವಾಂಟ್ ಟು ಗೋ ಟು ದ ಇಂಟರ್ನೆಟ್.
ರೌಟರ್ಗೆ ಒಂದು ಪಬ್ಲಿಕ್ IP ಅಡ್ರೆಸ್ ಕೊಟ್ಟಿರ್ತಾರೆ ISP ಅವ್ರಿಗೆ. ಇಟ್ ಮೇ ಬಿ ಶೇರ್ಡ್ ಆರ್ ಡೆಡಿಕೇಟೆಡ್. ಶೇರ್ಡ್ ಡೆಡಿಕೇಟೆಡ್ ಅಂತಂದ್ರೆ ನಾನು ಮಾತಾಡ್ತೀನಿ. ಈಗ ನಮ್ಮ ಮನೆ ಮೇಲ್ಗಡೆ ಒಂದು ದೊಡ್ಡ ಬಾಕ್ಸ್ ಇದೆ. ನಮ್ಮ ಏರಿಯಾ ನಮ್ಮ ಏರಿಯಾ ಇಂಟರ್ನೆಟ್ ಎಲ್ಲ ಆ ಟವರ್ಗೆ ಬರುತ್ತೆ ಅಲ್ವಾ? ಫೈನ್, ಅದು ಶೇರ್ಡ್ ಅಂತ ಹೇಳಿ ಕರಿತೀವಿ. ಡೆಡಿಕೇಟೆಡ್ ಅಂತಂದ್ರೆ ಅವರಿಂದಾನೇ ನಾವು ಡೆಡಿಕೇಟ್ ಆಗಿ ಒಂದು ನೆಟ್ವರ್ಕ್ ನ ತಗಂತೀವಿ. ಆಯ್ತಾ? IP ಅಡ್ರೆಸ್. ಫೈನ್, ಲೆಟ್ ಮಿ ಟಾಕ್ ಅಬೌಟ್ ದಟ್ ಇನ್ ಅಪ್ಕಮಿಂಗ್ ಕ್ಲಾಸಸ್. ಆಸ್ ಆಫ್ ನಾವು ಅಂಡರ್ಸ್ಟ್ಯಾಂಡ್, ಅವ್ರ ಹತ್ರ ಒಂದು ಪಬ್ಲಿಕ್ IP ಅಡ್ರೆಸ್ ಇರುತ್ತೆ. ಡಿವೈಸಸ್ಗೆಲ್ಲ ಏನ್ ಅಸೈನ್ ಮಾಡಿದೆ ರೌಟರ್? ಪ್ರೈವೇಟ್ IP ಅಡ್ರೆಸ್ ಅಸೈನ್ ಮಾಡಿದೆ. ಈ ಪ್ರೈವೇಟ್ IP ಅಡ್ರೆಸ್ ಪಬ್ಲಿಕ್ IP ಅಡ್ರೆಸ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಇಂಟರ್ನೆಟ್ಗೆ ಹೋಗುತ್ತೆ. ಅರ್ಥ ಆಗ್ತಿದೆ ಎಲ್ಲಾರ್ಗು? ಎಲ್ಲಾರ್ಗು Yes, sir. ಸರ್ ಈ ಒಂದ್ಸಲ ಪ್ರೈವೇಟ್ IP ರಿಪೀಟ್ ಮಾಡಿ ಅಡ್ರೆಸ್ ಸರ್. ಇಂದ ಒಂದ್ಸಲ ರಿಪೀಟ್ ಮಾಡಿ ಸರ್. ಎಲ್ಲಿಂದ ಮ್ಯಾಮ್? ಕನ್ಫ್ಯೂಸ್ ಆಯ್ತು ಸರ್. ಇವಾಗ ರೌಟರ್ IP ಅಡ್ರೆಸ್ ಇದು ಪ್ರೈವೇಟ್ ಅಸೈನ್ ಮಾಡುತ್ತೆ ಅಥವಾ ಪಬ್ಲಿಕ್ ಅಸೈನ್ ಮಾಡುತ್ತೆ ಅಂತ. ರೌಟರ್ ಪ್ರೈವೇಟ್ IP ಅಡ್ರೆಸ್ ಅಸೈನ್ ಮಾಡುತ್ತೆ ಮ್ಯಾಮ್. ಓಕೆ, ರೌಟರ್ ಹತ್ರ ಏನಿರುತ್ತೆ? ಪಬ್ಲಿಕ್ IP ಅಡ್ರೆಸ್ ಇರುತ್ತೆ. ಓಕೆ, ಹ್ಮ್. ಯಾವುದೇ Okay, sir. ಡಿವೈಸ್ಗೆ ಪ್ರೈವೇಟ್ IP ಅಡ್ರೆಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಡಿವೈಸ್ ಇಂಟರ್ನೆಟ್ ಹತ್ರ ಮಾತಾಡ್ಬೇಕು ಅಂದ್ರೆ ಏನಿರ್ಬೇಕು? ಎಸ್. ಪಬ್ಲಿಕ್. ಯಾರಾದ್ರೂ ವಾಟ್ ಈಸ್ ಪಬ್ಲಿಕ್ IP ಅಡ್ರೆಸ್ ಅಂತ ಹೇಳಿ ಕೇಳಿದ್ರೆ ಮೊಕ್ಕ ಗುಡಿಬೇಕು ನೀವು ಒಂದು ಆನ್ಸರ್. ಪಬ್ಲಿಕ್ IP ಅಡ್ರೆಸ್ ಈಸ್ ಯೂಸ್ಡ್ ಟು ಕಮ್ಯುನಿಕೇಟ್ ಟು ಇಂಟರ್ನೆಟ್. ವಿತೌಟ್ ಪಬ್ಲಿಕ್ IP ಅಡ್ರೆಸ್ ವಿ ಕಾಂಟ್ ಕಮ್ಯುನಿಕೇಟ್ ಟು ಇಂಟರ್ನೆಟ್. ಅರ್ಥ ಆಯ್ತು? Private IP address is assigned to a device when it connected to the router or any other devices. Private IP address is used for a internal communication, but not for the external communication. ಅಂದ್ರೆ ಇಂಟರ್ನೆಟ್ ಗೆ ಕಮ್ಯುನಿಕೇಟ್ ಮಾಡಕ್ಕಲ್ಲ. ಪ್ರೈವೇಟ್ IP ಅಡ್ರೆಸ್ ಇಸ್ ಯೂಸ್ಡ್ ಟು ಕನೆಕ್ಟ್ ಟು ದಿ ಇಂಟರ್ನೆಟ್ ಕಮ್ಯುನಿಕೇಶನ್ಸ್. ಅದ್ರ ಬಗ್ಗೆ ನಾವು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಮಾತಾಡ್ತೀವಿ. ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇರೋದು ಏನು ಅಂತಂದ್ರೆ ಅಜೆಂಡಾ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ IP ಅಡ್ರೆಸ್ ಅಂಡ್ ಪ್ರೈವೇಟ್ IP ಅಡ್ರೆಸ್. ಓಕೆ, ನಾನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನಕ್ಕೆ ಗೊತ್ತಾ? ನಿಮ್ಗೆ ಎರಡು ಡಿಫ್ರೆನ್ಸ್ ಬಿಟ್ವೀನ್ ಗೊತ್ತಾಗ್ಬೇಕು. ಪಬ್ಲಿಕ್ IP ಅಡ್ರೆಸ್ ಅಂಡ್ ಪ್ರೈವೇಟ್ IP ಅಡ್ರೆಸ್ ಡಿಫ್ರೆನ್ಸ್ ಬಿಟ್ವೀನ್ ಗೊತ್ತಾಗ್ಬೇಕು ಅಂತೇಳಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಕ್ಲಾರಿಟಿ ಬಂತಾ? ಈಗ ನೀವು ಮೊಬೈಲ್ ಇಂದ ಕ್ಲಾಸ್ ಕೇಳ್ತಿದ್ದೀರಾ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಹೋಗಿ ಗೂಗಲ್ ಅಲ್ಲಿ ಹೋಗಿ ವಾಟ್ ಈಸ್ ಮೈ ಪಬ್ಲಿಕ್ IP ಅಡ್ರೆಸ್ ಅಂತೇಳಿ ಟೈಪ್ ಮಾಡಿದ್ರೆ ಒಂದು ಪಬ್ಲಿಕ್ IP ಅಡ್ರೆಸ್ ಬರುತ್ತೆ. ಅದು ಬೇರೆಯವ್ರಿಗೆ ಸೇಮ್ ಇರಲ್ಲ. ಓಕೆ, ಇಟ್ ವಿಲ್ ಬಿ ಎ ಯೂನಿಕ್ ಒನ್. ಆಯ್ತಾ? ನಿಮ್ಮ ಮನೆ ಹತ್ರ ಇರೋ ಟವರ್ ಹತ್ರ ಇರೋರಿಗೆ ಮೇ ಬಿ ಸೇಮ್ ಇರ್ಬೋದು, ಬಟ್ ಇಟ್ ವೋಂಟ್ ಬಿ ಸೇಮ್. ಆಯ್ತಾ? ಪ್ರೈವೇಟ್ IP ಅಡ್ರೆಸ್ ಅಂತಂದ್ರೆ ಯು ವಿಲ್ ಬಿ ಗೆಟಿಂಗ್ ಒನ್ ಪ್ರೈವೇಟ್ IP ಅಡ್ರೆಸ್ ಲೋಕಲಿ. ಅರ್ಥ ಆಗ್ತಿದೆ? ಪ್ರೈವೇಟ್ IP ಅಡ್ರೆಸ್ ಇಸ್ ಓನ್ಲಿ ಯೂಸ್ಡ್ ಫಾರ್ ಎ ಇಂಟರ್ನಲ್ ಕಮ್ಯುನಿಕೇಶನ್ ಬಟ್ ನಾಟ್ ಫಾರ್ ದ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್. ಓಕೆ, ಲೆಟ್ ಮಿ ಶೋ ಯು ಒನ್ ಮೋರ್ ಡಯಾಗ್ರಾಮ್. ಡೋಂಟ್ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್, ಆ ತರ ಏನು ಅನ್ಕೋಬೇಡಿ. ಇಟ್ಸ್ ವೆರಿ ಸಿಂಪಲ್ ದಿಸ್ ಥಿಂಗ್. ಆಯ್ತಾ? ಯು ನೋ ನೀಡ್ ಟು ಟೇಕ್ ಥಿಂಗ್ಸ್ ಕಾಂಪ್ಲಿಕೇಟೆಡ್. ಇಟ್ಸ್ ವೆರಿ ಸಿಂಪಲ್ ಎಕ್ಸಾಂಪಲ್. ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋ ಎಕ್ಸಾಂಪಲ್ ಇದೆ. ಓಕೆ, ನನ್ನ ಹತ್ರ ಎಷ್ಟು ಮಿಷಿನ್ಸ್ ಇದಾವೆ? ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ, ಪ್ರಿಂಟರ್ ಇದೆ, ಎಲ್ಲ ಇದೆ. ಅದು ಬಂದ್ಬಿಟ್ಟು ISP ರೌಟರ್ಗೆ ಕನೆಕ್ಟ್ ಆಗಿದೆ. ಓಕೆ, ಇಲ್ಲೊಂದು ಲ್ಯಾಪ್ಟಾಪ್ ವೈರ್ಲೆಸ್ ಥ್ರೂ ಕನೆಕ್ಟ್ ಆಗಿದೆ, ಮೊಬೈಲ್ ವೈರ್ಲೆಸ್ ಥ್ರೂ ಕನೆಕ್ಟ್ ಆಗಿದೆ. ಈಗ ಇಂಟರ್ನೆಟ್ ಹತ್ರ ಹೋಗ್ಬೇಕು ಅಂತಂದ್ರೆ ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಫಸ್ಟ್ ರೌಟರ್ಸ್ ಅಲ್ವಾ? ರೌಟರ್ಗೆ ಒಂದು ಪಬ್ಲಿಕ್ IP ಅಡ್ರೆಸ್ ಇರುತ್ತೆ ಅಂತ ಹೇಳಿದೀನಿ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಇಂಟರ್ನೆಟ್ಗೆ ಹೋಗ್ಬಿಟ್ಟು ಅದೇ ತರ ರಿಕ್ವೆಸ್ಟ್ ವಾಪಸ್ ಬರುತ್ತೆ. ಅರ್ಥ ಆಯ್ತಾ? ಎಲ್ಲಾರ್ಗೂ ಈ ತರ ರಿಕ್ವೆಸ್ಟ್ ಹೋಗುತ್ತೆ. ಎಲ್ಲಾರ್ಗೂ ಒಂದು ಪ್ರೈವೇಟ್ IP ಅಡ್ರೆಸ್ ಇರುತ್ತೆ ಜಸ್ಟ್ ಫಾರ್ ಇಂಟರ್ನಲ್ ಕಮ್ಯುನಿಕೇಶನ್ ಮಾಡ್ಕೊಳ್ಳಕ್ಕೆ. ಪ್ರೈವೇಟ್ IP ಅಡ್ರೆಸ್ ಎಲ್ಲ ಮಿಷನ್ಸ್ಗೂ ಇರುತ್ತೆ. ಅದೇ ತರ ಪಬ್ಲಿಕ್ IP ಅಡ್ರೆಸ್ ಇಸ್ ಯೂಸ್ಡ್ ಫಾರ್ ಎಕ್ಸ್ಟರ್ನಲ್ ಕಮ್ಯುನಿಕೇಶನ್. ಕ್ಲಿಯರ್? ಇಲ್ಲಿ ನಿಮ್ಮ ಮನೇಲಿ ಒಂದು ವೈಫೈ ಇದೆ ಅಂತಂದ್ರೆ ಇದೇ ತರ ವರ್ಕ್ ಆಗೋದು. ಓಕೆ, ಈಗ ಅರ್ಥ ಆಯ್ತಾ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೈವೇಟ್ ಅಂಡ್ ಪಬ್ಲಿಕ್ IP ಅಡ್ರೆಸ್? ಸರ್ ಇದು ISP ಇದು ಪ್ರೊವೈಡರ್ ಇರ್ತಾರಲ್ಲ, ಸೊ ಅವರು ಎಲ್ಲಾ ಲ್ಯಾನ್ಗೂ ಡಿಫ್ರೆಂಟ್ ಅಂದ್ರೆ ಯೂನಿಕ್ ಪಬ್ಲಿಕ್ ID ಕೊಡ್ತಾರಲ್ವಾ? ISP ಪ್ರೊವೈಡರ್ಸ್ ಎಲ್ಲಾ ಅಂದ್ರೆ ಮನೆಗೂ ಒಂದೊಂದು ಲ್ಯಾನ್ ಹಾಕ್ಸ್ತಾ ಇದೀವಿ ಅಂತಂದ್ರೆ ಸೊ ಯುನಿಕ್ ಆದ ಪಬ್ಲಿಕ್ ID ಕೊಡ್ತಾರೆ. ಡಿಪೆಂಡ್ಸ್. ಇಫ್ ಯು ಆರ್ ಗೋಯಿಂಗ್ ಫಾರ್ ಶೇರ್ಡ್, ಯೂನಿಕ್ ಕೊಡಲ್ಲ. ಇಫ್ ಯು ಆರ್ ಗೋಯಿಂಗ್ ಫಾರ್ ಡೆಡಿಕೇಟೆಡ್, ದೇ ವಿಲ್ ಬಿ ಗಿವಿಂಗ್ ಯೂನಿಕ್. ಡೆಡಿಕೇಟೆಡ್ ಇಸ್ ವೆರಿ ಕಾಸ್ಟ್ಲಿ ದ್ಯಾನ್ ಶೇರ್ಡ್. ಅರ್ಥ ಆಗ್ತಿದೆ? ಶೇರ್ಡ್ ಅಂದ್ರೆ ಏನಿಲ್ಲ, ಒಂದ್ ದೊಡ್ಡ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಒಳಗಡೆ ಇಷ್ಟ IP ಅಡ್ರೆಸ್ ಅಂತ ಹೇಳಿ ಇರುತ್ತೆ. ಈ ಏರಿಯಾಗೆ ಇಷ್ಟ IP ಅಡ್ರೆಸ್ ಅಲೋಕೇಟ್ ಆಗಿರುತ್ತೆ. ಏನಾಗಿರೋ ಇಲ್ಲಿಗೆ ಬಂದ್ಬಿಟ್ಟು ರಿಕ್ವೆಸ್ಟ್ ಹೋಗುತ್ತೆ. ಅದು ಶೇರ್ಡ್ IP ಅಡ್ರೆಸ್ ಅಂತ ಹೇಳಿ ಕರಿತೀವಿ. ಡೆಡಿಕೇಟೆಡ್ ಅಂತಂದ್ರೆ ಏನು ಅಂತಂದ್ರೆ ನೀವು ಹೋಗ್ಬಿಟ್ಟು ISP ಅವ್ರ ಹತ್ರ IP ಅಡ್ರೆಸ್ ಕೊಂಡ್ಕಂತೀರಾ. ಅರ್ಥ ಆಗ್ತಿದೆ?
ನಾವು ಹೋಗ್ಬಿಟ್ಟು Yes. 600 ರೂಪಾಯಿ ಕೊಟ್ಬಿಟ್ಟು ರೀಚಾರ್ಜ್ ಮಾಡಿದ್ರೆ ನಮಗೆ ಒಂದು ಪಬ್ಲಿಕ್ IP ಅಡ್ರೆಸ್ ಕೊಡಲ್ಲ ಅವರು. ಅವ್ರ ಹತ್ರ ಅನ್ಯೂಸ್ಡ್ IP ಅಡ್ರೆಸ್ ಇದ್ರೆ ಅದು ಕೊಡ್ತಾರೆ ನಿಮಗೆ. ಅದು ಚೇಂಜ್ ಆಗ್ತಾ ಇರ್ಬೋದು, ಅದು ಡೈನಾಮಿಕ್ ಇರ್ಬೋದು. ಇವತ್ತಿರೋ IP ಅಡ್ರೆಸ್ ನಾಳೆ ಇರಲ್ಲ ನಿಮಗೆ, ಇಫ್ ಯು ಆರ್ ನಾಟ್ ಬೈಯಿಂಗ್ ದ ಯೂನಿಕ್ IP ಅಡ್ರೆಸ್ ಫ್ರಮ್ ISP. ಅರ್ಥ ಆಗ್ತಿದೆ? ಪಬ್ಲಿಕ್ IP ಅಡ್ರೆಸ್ ವಿಲ್ ಬಿ ನಾಟ್ ಸ್ಟ್ಯಾಟಿಕ್, ಇಟ್ ವಿಲ್ ಬಿ ಚೇಂಜಿಂಗ್ ಬಿಕಾಸ್ ಇಟ್ಸ್ ಕಾಸ್ಟ್ಲಿ. ಆಯ್ತಾ? ಹ್ಮ್. ಸೊ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಹೇಳ್ತಾ ಇರೋ ಕ್ವಶನ್ ನಂಗೆ ಅರ್ಥ ಆಯ್ತು. ಎಲ್ಲಾ ಮನೆಗೂ ಒಂದೊಂದು ಕೊಟ್ಬಿಟ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಮನೆ ಇದೆ ಸರ್? ಎಲ್ಲಾರ ಮನೇಲಿ ಇಂಟರ್ನೆಟ್ ಇರುತ್ತೆ, ಎಲ್ಲಾರ ಮೊಬೈಲ್ಗೂ ಇಂಟರ್ನೆಟ್ ಇರುತ್ತೆ. ಎಲ್ಲರಿಗೂ ಒಂದೊಂದು IP ಅಡ್ರೆಸ್ ಕೊಟ್ಬಿಟ್ರೆ ಏನಾಗ್ಬೇಕು? IP ಅಡ್ರೆಸ್ ಆಗೋಗ್ಬಿಡುತ್ತೆ ನಮ್ ಫ್ಯೂಚರ್ ಜನರೇಷನ್ಗೆ. ಹೆಂಗೆ? ಅದಕ್ಕೆ ಪ್ರೈವೇಟ್ ನೆಟ್ವರ್ಕ್ ಅಂತ ಹೇಳಿ ಬಂದಿರೋದು. ಇಲ್ಲಿ ನೋಡಿ ಎಷ್ಟು ಡಿವೈಸ್ ಕನೆಕ್ಟ್ ಆಗಿದೆ ಒಂದು IP ಅಡ್ರೆಸ್ಗೆ. 1 2 3 4 5 6 ಡಿವೈಸ್. ನಮ್ಮ ಕಂಪನಿ ಸ್ಟ್ರೆಂತ್ ಬಂದ್ಬಿಟ್ಟು 1000 ಮೆಂಬರ್ಸ್. 1000 ಮೆಂಬರ್ಸ್ ಒಂದು IP ಅಡ್ರೆಸ್ ಯೂಸ್ ಮಾಡ್ಬಿಟ್ಟು ಇಂಟರ್ನೆಟ್ ಹತ್ರ ಮಾತಾಡ್ಬೋದು ಅಲ್ವಾ? ಅಲ್ಲಿ 999 IP ಅಡ್ರೆಸ್ ಸೇವ್ ಆಗ್ತಿದೆ ಅಲ್ವಾ? ಈ ತರ. ಅದೇ ತರ ಟೆಲಿಕಾಂ ಇಂಡಸ್ಟ್ರಿ ಅವ್ರಿಗೆ ಆಗಿರೋ ಒಂದು ಸ್ಟ್ರಾಟಜಿ ಇರುತ್ತೆ, ಆ ತರ ಕೊಡ್ತಾರೆ ನಮ್ಗೆ ಪಬ್ಲಿಕ್ IP ಅಡ್ರೆಸಸ್. ಎಲ್ಲಾ ಡಿವೈಸಸ್ಗೂ ಒಂದೊಂದು ಕೊಡ್ತಾ ಹೋದ್ರೆ ಇಟ್ ವಿಲ್ ಬಿ ಓವರ್. ನಾನು ಇದು ಎಕ್ಸ್ಪ್ಲೇನ್ ಏನಕ್ಕೆ ಮಾಡ್ತಾ ಇದ್ದೀನಿ, ಯು ಹ್ಯಾವ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ IP ಅಡ್ರೆಸ್ ಅಂಡ್ ಪ್ರೈವೇಟ್ IP ಅಡ್ರೆಸ್. ಈಗ ಅರ್ಥ ಆಯ್ತಾ? ಪಬ್ಲಿಕ್ IP ಅಡ್ರೆಸ್ ಇಸ್ ಯೂಸ್ಡ್ ಟು ಕಮ್ಯುನಿಕೇಟ್ ಟು ದಿ ಇಂಟರ್ನೆಟ್. ಪ್ರೈವೇಟ್ IP ಅಡ್ರೆಸ್ ಇಸ್ ಯೂಸ್ಡ್ ಟು ಕಮ್ಯುನಿಕೇಟ್ ವಿತ್ ಇನ್ ದಿ ಇಂಟರ್ನೆಟ್. ನಮ್ಮ ನೆಟ್ವರ್ಕ್ ಒಳಗಡೆ ಒಂದೇ ಕಮ್ಯುನಿಕೇಟ್ ಮಾಡಕ್ ಆಗೋದು. ಅರ್ಥ ಆಗ್ತಿದೆ ಎಲ್ಲರಿಗೂ? ಎಸ್. ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್, ಓಕೆ. ಈಗ IP ಅಡ್ರೆಸ್ ಅಂತಂದ್ರೆ ಹೆಂಗಿರುತ್ತೆ IP ಅಡ್ರೆಸ್? ಟೆಲ್ ಮಿ ಹೌ ದ IP ಅಡ್ರೆಸ್ ವಿಲ್ ಬಿ. ಇದು ನನ್ನ ಪ್ರೈವೇಟ್ IP ಅಡ್ರೆಸ್ ಅಂತ ನಾನು ಹೇಳಿದ್ದೀನಿ ಅಲ್ವಾ? ದಿಸ್ ಈಸ್ ಮೈ ಪ್ರೈವೇಟ್ IP ಅಡ್ರೆಸ್. ಲೆಟ್ ಮಿ ಕಾಪಿ ಅಂಡ್ ಪೇಸ್ಟ್ ಇನ್ ಎ ನೋಟ್ ಪ್ಯಾಡ್. ಇಲ್ಲಿ ಯಾಕೆ ಸರ್ 10 ಆದ್ಮೇಲೆ ಒಂದು ಡಾಟ್, 1 ಆದ್ಮೇಲೆ ಒಂದು ಡಾಟ್, 4 ಆದ್ಮೇಲೆ ಒಂದು ಡಾಟ್, 8 ಆದ್ಮೇಲೆ ಒಂದು, ಐ ಮೀನ್ ಈ ತರ ಯಾಕಿದೆ? Sir, ವೈ it's ಇಟ್ ಇಸ್ not ಲೈಕ್ ದಟ್? visible, sir. ಏನ್ ಕಾಣಿಸ್ತಿದೆ ನಿಮ್ಗೆ ಸರ್? ನೋಟ್ ಪ್ಯಾಡ್ ಯಾರಿಗೂ ಕಾಣಿಸ್ತಾ ಇಲ್ವಾ? ವಿಸಿಬಲ್ ಸರ್. ಕಾಣಿಸುತ್ತೆ. Visible ಇದೆ, sir. ದೇರ್ ಇಸ್ ಅ ನೆಟ್ವರ್ಕ್ ಇಶ್ಯೂ ಫ್ರಮ್ ಯುವರ್ ಹ್ಯಾಂಡ್, ಪ್ಲೀಸ್ ಚೆಕ್. ಇಲ್ಲಿ ನನ್ನ IP ಅಡ್ರೆಸ್ ನಾನು ಇಲ್ಲಿ ಕಾಪಿ ಮಾಡಿದ್ದೀನಿ. ನೀವು ಹೇಳಿ ಯಾಕೆ 10 ಆದ್ಮೇಲೆ ಒಂದು ಡಾಟ್, 1 ಆದ್ಮೇಲೆ ಒಂದು ಡಾಟ್, 4 ಆದ್ಮೇಲೆ ಒಂದು ಡಾಟ್, 160 ಆಗಿದ್ಮೇಲೆ ಒಂದು ಡಾಟ್ ಇದೆ? ಐ ಮೀನ್ ಈ ತರ ನಮ್ಗೆ 3 ಡಾಟ್ ಯಾಕೆ ಡಿಫ್ರೆಂಟ್ ಇದೆ? 1 2 3 4 ಇದಾವೆ. ಏನಕ್ಕೆ ನಮ್ಗೆ 4 ಇದೆ? 32 bit. ಎಸ್, 32 ಬಿಟ್. ವೆರಿ ಗುಡ್, ಫೈನ್. ನಮ್ಮ IP ಅಡ್ರೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫಸ್ಟ್ 0 ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? 0 ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಎಂಡ್ ಆಗುತ್ತೆ? 255 ಅಲ್ವಾ? ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಮಧ್ಯೆ ಏನಾದ್ರೂ ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಹಂಗೆ 255 ಗಂಟ ನಾವು ಇರ್ಬೋದು ಈ ತರ ಅಲ್ವಾ? 255 ಗಂಟ ಇರ್ಬೋದು. ಓಕೆ, ಫೈನ್. ಈಗ ಒಂದು 0 ಬಂದ್ಬಿಟ್ಟು ಇಲ್ಲಿದೆ ಅಲ್ಲ, ಇದು ಬಂದ್ಬಿಟ್ಟು ಕಂಪ್ಯೂಟರ್ಗೆ 1 ಅಂದ್ರೆ ಏನು, 2 ಅಂದ್ರೆ ಏನು, 3 ಅಂದ್ರೆ ಏನು ಅರ್ಥ ಆಗಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗೋದೇನು? zeros and ones. ಏನ್ ಅರ್ಥ ಆಗುತ್ತೆ? ಬೈನರಿ ನಂಬರ್ಸ್ ಅಲ್ವಾ? ಫೈನ್. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಇದು 8 ಬಿಟ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? 8 ಬಿಟ್ಸ್. ಅಂದ್ರೆ 8 ಇರ್ತವೆ. 0 1 0 1 0 1 1 0 ಈ ತರ 8 ಇರ್ತವೆ. ಗಾಟ್ ಇಟ್? 8 ಬಿಟ್ಸ್ ಅಂತ ಹೇಳಿ ಕರಿತೀವಿ. ಯಾವ ತರ ಇರುತ್ತೆ ತೋರಿಸ್ತೀನಿ ನೋಡಿ ಒಂದ್ಸಲಿ, ನಿಮಗೆ ಕ್ಲಾರಿಟಿ ಬರ್ಲಿ ಅಂತೇಳಿ. ಇಲ್ಲಿದೆ ನೋಡಿ, 1 2 3 4 5 6 7 8 ಆಯ್ತಾ? ರೈಟ್? ಇದೆಲ್ಲ ಕಾಪಿ ಮಾಡ್ಬಿಟ್ಟು ಅಲ್ಲಿ ನಾನು ಪೇಸ್ಟ್ ಮಾಡ್ಬಿಡ್ತೀನಿ ಒಂದ್ಸಲಿ, ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಅಷ್ಟೇನೇನು ಇಲ್ಲ. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಪೇಸ್ಟ್ ಮಾಡ್ತೀನಿ ಈ ತರ. ಓಕೆ, 8 ಆಗಿದ್ಮೇಲೆ ನಾನು ಒಂದು ಸ್ಪೇಸ್ ಕೊಡ್ತೀನಿ. ಆಯ್ತಾ? 8 ಆದ್ಮೇಲೆ ಒಂದು ಸ್ಪೇಸ್ ಕೊಡ್ತೀನಿ ಕೆಳಗಡೆಗೆ. ಆರ್ ಐ ಕ್ಯಾನ್ ಆಲ್ಸೋ ಗಿವ್ ಸ್ಪೇಸ್ ಲೈಕ್ ದಿಸ್ ಅಲ್ವಾ? ಇಟ್ ವರ್ಕ್ಸ್ ಅಲ್ವಾ? ನಿಮ್ಗೆ ಅಂಡರ್ಸ್ಟ್ಯಾಂಡಬಲ್. ಈ ತರ ಸ್ಪೇಸ್ ಕೊಡ್ತೀನಿ. ಅಂದ್ರೆ 8 ಆಗಿದ್ಮೇಲೆ ಸ್ಪೇಸ್ ಕೊಟ್ಟಿದ್ದೀನಿ. ಅಂದ್ರೆ ಇದು ಫಸ್ಟ್ ಬಂದ್ಬಿಟ್ಟು 8. ಐ ವಿಲ್ ಶೋ ವಿತ್ ಹ್ಯಾರೋ. ಇದು ಫಸ್ಟ್ ಬಂದ್ಬಿಟ್ಟು
8 ಬಿಟ್ಸ್ ಇದೆ ಆಯ್ತಾ. ಇದು ಬಂದ್ಬಿಟ್ಟು 8 ಬಿಟ್ಸ್ ಇದೆ ಸೆಕೆಂಡ್ ಒನ್. ಇದು ಬಂದ್ಬಿಟ್ಟು ಥರ್ಡ್ ಬಿಟ್ ಬಂದ್ಬಿಟ್ಟು 8 ಇದೆ. ಅದೇ ತರ ಫೋರ್ತ್ ಬಿಟ್ ಬಂದ್ಬಿಟ್ಟು ಕೂಡ ನಮಗೆ 8 ಇದೆ. ಅಂದ್ರೆ 8 ಪ್ಲಸ್ 8 ಬಿಟ್ಸ್ ಪ್ಲಸ್ 8 ಬಿಟ್ಸ್ ಪ್ಲಸ್ 8 ಎಷ್ಟಾಯ್ತು? 32. ಇದನ್ನ ನಾವು 32 ಬಿಟ್ಸ್ ಅಂತ ಹೇಳಿ ಕರಿತೀವಿ. ಎಲ್ಲಾ ಕೌಂಟ್ ಮಾಡಿದ್ರೆ ನಿಮ್ಗೆ 32 ಇರಬೇಕು. ಕ್ಲಾರಿಟಿ ಬಂತ ಎಲ್ಲಾರ್ಗು? Yes, sir. Yes. ಫೈನ್. 0 ಇಂದ ಸ್ಟಾರ್ಟ್ ಆಗುತ್ತೆ 255 ಗಂಟೆ ಎಂಡ್ ಆಗುತ್ತೆ. ಈಗ IP ಅಡ್ರೆಸ್ ಕ್ಲಾಸಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. IP ಅಡ್ರೆಸ್ ಕ್ಲಾಸಸ್ ಅಂದ್ರೆ ಏನಾಗಿರ್ಬೋದು? ಇಲ್ಲಿ 0 ಇಂದ 255 ಗಂಟೆ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಫಸ್ಟ್ ನಂಬರ್ ಅಲ್ಲಿ ನಾವು ಕ್ಲಾಸಸ್ ಡಿಸೈಡ್ ಮಾಡ್ತೀವಿ. ಲೆಟ್ ಮಿ ಶೋ ಯು ದಟ್. Class A to E. ಎಸ್, ಕ್ಲಾಸ್ A B C D E ಅಲ್ವಾ? ಇಲ್ಲಿ ತೋರಿಸಿ ನೋಡಿ ಇಮೇಜ್. ಇಲ್ಲಿದಾವೆ ನಮ್ಮ ಹತ್ರ ಕ್ಲಾಸಸ್. ಇಲ್ಲಿದೆ ನನ್ನ ಹತ್ರ ಕ್ಲಾಸಸ್. ಇಫ್ ಯು ಆರ್ ಏಬಲ್ ಟು ಸಿ ರೈಟ್. ಲೆಟ್ ಮಿ ಓಪನ್ ಒನ್ ಡಯಾಗ್ರಾಮ್. ಈಗ ನಮ್ಗೆ ಕ್ಲಾಸಸ್ ಈ ತರ ಇರ್ತವೆ. ಈಗ ನಾನು ಏನಂತ ಹೇಳಿದೀನಿ, ನಮ್ಮ IP ಅಡ್ರೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0 ಇಂದ ಸ್ಟಾರ್ಟ್ ಆಗ್ಬಿಟ್ಟು 255ಗೆ ಎಂಡ್ ಆಗುತ್ತೆ ಅಂತ ನಾನು ಹೇಳಿದೀನಿ ರೈಟ್. ಈಗ ಯಾವುದೇ IP ಅಡ್ರೆಸ್ 1 ಇಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ 1 ಇಂದ 256 ಅಂದ್ರೆ ಸ್ಟಾರ್ಟ್ ಆಗ್ತಿದೆ. ಈಗ 1.0.0.0 ಅಂತ ಹೇಳಿ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಕ್ಲಾಸ್ A. 10.0.0.0 ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಫಸ್ಟ್ ನಂಬರ್ ನ ನೋಡ್ಬಿಟ್ಟು ಅದು ಕ್ಲಾಸ್ ಏನ ಕ್ಲಾಸ್ B? Class A. ಈಗ 192 ಬರೀತೀನಿ ಸರ್. ಯಾವ ಕ್ಲಾಸ್ ಇದು? Class C. ಯಾವುದೇ ಕ್ಲಾಸ್ ಆಗಿರ್ಲಿ 1 ಇಂದ 256 ಗಂಟೆ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಅದು ಕ್ಲಾಸ್ A ಆಯ್ತಾ? ಕ್ಲಾಸ್ A ಆಯ್ತಾ. ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಕ್ಲಾಸ್ A ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಇಂದ 256 ಗಂಟೆ ಆಗುತ್ತೆ ಅಂತ ಹೇಳಿದ್ದೀನಿ. ಈಗ ನೆಟ್ವರ್ಕ್ ಅಂಡ್ ಹೋಸ್ಟ್ ಅನ್ನೋದು ತಲೆಯಲ್ಲಿ ಇಟ್ಕೋಬೇಕು ನೀವು. ಯಾವುದೇ ಕ್ಲಾಸ್ A ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಸಬ್ನೆಟ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಡೋಂಟ್ ವರಿ. ಆಸ್ ಆಫ್ ನೌ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಕ್ಲಾಸಸ್. A B C D and E. ಇದು ನಾವು ಯೂಸ್ ಮಾಡಲ್ಲ. ಏನಕ್ಕೆ ಯೂಸ್ ಮಾಡಲ್ಲ ಅಂತಂದ್ರೆ ದಿಸ್ ಈಸ್ ಯೂಸ್ಡ್ ಫಾರ್ ರಿಸರ್ಚ್ ಪರ್ಪಸ್, ರಾಕೆಟ್ ಲಾಂಚಿಂಗ್ ಆರ್ ಸಮ್ ರಿಸರ್ಚ್ ಪರ್ಪಸ್ಗೆ ಇದು ರಿಸರ್ವೇಶನ್ ಆಗಿರುತ್ತೆ. ಸೊ ವಿ ವಿಲ್ ಬಿ ಯೂಸಿಂಗ್ ಓನ್ಲಿ ಕ್ಲಾಸ್ A ಟು ಕ್ಲಾಸ್ C. ಕ್ಲಾರಿಟಿ ಬಂತು? ಕ್ಲಾಸ್ A ಬಂದ್ಬಿಟ್ಟು 1 ಇಂದ 256, ಕ್ಲಾಸ್ B ಬಂದು 228 ಇಂದ 191, 192 ಇಂದ 223ಗೆ ನಮ್ಮ IP ಅಡ್ರೆಸ್ ಆಗುತ್ತೆ. ಕ್ಲಾರಿಟಿ ಬರ್ತಿದೆ ಎಲ್ಲರಿಗೂ ಕ್ಲಾಸಸ್? ಫೈನ್. ಈಗ ನೀವು ಕ್ಲಾಸಸ್ ಯಾವ ತರ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳಿದೀನಿ. ಈಗ ನನ್ನ IP ಅಡ್ರೆಸ್ ತೋರಿಸಿದೆ. ಇದು ಕ್ಲಾಸ್ ಏನ ಕ್ಲಾಸ್ B ಹೇಳಿ ನೋಡೋದ? ವೈರ್ಲೆಸ್ ನನಗೆ ಕ್ಲಾಸ್ A ಅಸೈನ್ ಆಗಿದೆ. ಅದೇ ತರ ಯಾವುದೇ ಡಿವೈಸಸ್ ಆಗಿರ್ಲಿ ಪ್ರೈವೇಟ್ IP ಅಡ್ರೆಸ್ ಯಾವ ಕ್ಲಾಸಿಗೆ ಬಿಲಾಂಗ್ ಆಗುತ್ತೆ ಅಂತ ಹೇಳಿ ನಾವು ಹೆಂಗ್ ಚೆಕ್ ಮಾಡ್ತೀವಿ? ಬೈ ಚೆಕಿಂಗ್ ದ ಫಸ್ಟ್ ಡಿಜಿಟ್ ಆಫ್ ದಿ IP ಅಡ್ರೆಸ್. I believe you understood, right? ನೆಕ್ಸ್ಟ್ ಬಂದ್ಬಿಟ್ಟು ಸಬ್ನೆಟ್ಸ್. ಈಗ ನಾವು ಕಲ್ತಿರೋದೇನು? ಪಬ್ಲಿಕ್ IP ಅಡ್ರೆಸ್ ಅಂದ್ರೆ ಏನು ಕಲ್ತಿದ್ದೀವಿ, ಪ್ರೈವೇಟ್ IP ಅಡ್ರೆಸ್ ಅಂದ್ರೆ ಏನು ಕಲ್ತಿದ್ದೀವಿ, IP ಅಡ್ರೆಸ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಕಲಿತಾ ಇದೀವಿ. ಅದೇ ತರ ಏನಕ್ಕೆ 32 ಬಿಟ್ಸ್ ಇದೆ ಅಂತ ಹೇಳಿ ಕಲ್ತಿದೀವಿ. ಒಂದು ಬಂದ್ಬಿಟ್ಟು ನಾವು 8 ಬಿಟ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಒಂದು ಆಕ್ಟೈಡ್ ಬಂದ್ಬಿಟ್ಟು ಏನಕ್ಕೆ ಒಂದು ಆಕ್ಟೈಡ್ ನ 8 ಬಿಟ್ಸ್ ಅಂತ ಹೇಳಿ ಕರಿತಾ ಇದೀವಿ ಅಂತ ಹೇಳಿ ಗೊತ್ತಾಯ್ತು ನಮ್ಗೆ. ಅದೇ ತರ IP ಅಡ್ರೆಸ್ ಕ್ಲಾಸಸ್ ನಮ್ಗೆ ಗೊತ್ತಾಯ್ತು ಅಲ್ವಾ? ಈಗ ನೆಕ್ಸ್ಟ್